ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮಲ್ಲಿರುವಂಥ ಅನೇಕ ಪ್ಲೇಲಿಸ್ಟ್ಗಳನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಾವು MCQಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಸೊ ನೇರವಾಗಿ ತಡ ಮಾಡೋದು ಬೇಡ, ನೇರವಾಗಿ ಕಂಟೆಂಟ್ಗೆ ಮೂವ್ ಆನ್ ಆಗೋಣ. ಓಕೆ, ಮೊದಲನೇದಾಗಿ ನೋಡಿ, ಇಗ್ನೋ ಇರುವ ಸ್ಥಳ ಯಾವುದು? ಯಾವುದಪ್ಪ ಆನ್ಸರ್ ಯಾವುದು? ಎ ಬೆಂಗಳೂರ ಅಥವಾ ಬಿ ಚೆನ್ನೈಯ, ತಿರುವನಂತಪುರ ಅಥವಾ ಡೆಲ್ಲಿನ? ಯಾವುದು ಆನ್ಸರ್? ಯಾವುದು ಅಂತ ಹೇಳಿದರೆ ಇಲ್ಲಿ ಡೆಲ್ಲಿ ಅನ್ನುವಂಥದ್ದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಓಕೆ, ಸೊ ಈ ಕೆಲವೊಂದು ಆಪ್ಷನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗಬೇಕಾದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತಾರೆ, ITBT ಸಿಟಿ ಅಂತಾರೆ, ಅದರ ಜೊತೆಗೆ ಗಾರ್ಡನ್ ಸಿಟಿ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಚೆನ್ನೈಯನ್ನು ನಾವು IIT ಮದ್ರಾಸ್ ಇರುವಂಥ ಚೆನ್ನೈ ಇದಕ್ಕೆ ಫೇಮಸ್ ಆಗಿರುತ್ತೆ. IIT ಮದ್ರಾಸ್ ಯೂನಿವರ್ಸಿಟಿ ಏನಿದೆಯಲ್ಲ ಅದಕ್ಕೆ ಈ ಒಂದು ಚೆನ್ನೈ ಫೇಮಸ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಓಕೆ, ಸೆಂಟ್ರಲ್ ಫುಡ್ ಲ್ಯಾಬೊರೇಟರಿ ಇರುವುದು ಎಲ್ಲಿ? ಸೆಂಟ್ರಲ್ ಫುಡ್ ಲ್ಯಾಬೊರೇಟರಿ ಇರೋದು ಎಲ್ಲಿ? ಇಲ್ಲಿ ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಬೆಂಗಳೂರು, ಬಳ್ಳಾರಿ, ರಾಯಚೂರು ಆ್ಯಂಡ್ ಮೈಸೂರು. ಆನ್ಸರ್ಸ್ ಯಾವುದು ಸ್ನೇಹಿತರೆ? ಯಾವುದು ಅಂತಂದರೆ ಇಲ್ಲಿ ಆನ್ಸರ್ ಮೈಸೂರು ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಯಾವುದು? ಸೆಂಟ್ರಲ್ ಫುಡ್ ಲ್ಯಾಬೊರೇಟರಿ ಇರೋದೆಲ್ಲಿ ಅಂದರೆ ಮೈಸೂರಲ್ಲಿ ನೋಡಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಬೆಂಗಳೂರನ್ನು ಆಲ್ರೆಡಿ ನಾವು ನೋಡಿದ್ದೀವಿ. ಓಕೆನಾ? ಸೊ ಬಳ್ಳಾರಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಸೊ ಇವಾಗ ಈ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ ನಡೀತಾ ಇದೆ ಅಲ್ವಾ? ಸೊ ಹಾಗಾದರೆ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಎಷ್ಟಿದ್ದಾವೆ ಅಂತ ಹೇಳಿದರೆ 5 ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಇದ್ದಾವೆ ನೋಡಿ ಸ್ನೇಹಿತರೆ. 5 ಇದ್ದಾವೆ. ಎಲ್ಲಿ? ಬಳ್ಳಾರಿಯಲ್ಲಿದ್ದಾವೆ. ಓಕೆನಾ? ಸೊ ರಾಯಚೂರು ನಿಮ್ಗೆ ಗೊತ್ತು. ರಾಯಚೂರು ಇದು ಫೇಮಸ್ ಆಗಿರೋದು ಯಾವುದಕ್ಕೆ ಅಂತ ಹೇಳಿದರೆ ಥರ್ಮಲ್ ಪಾಯಿಂಟ್. ಓಕೆ, ಥರ್ಮಲ್ ಪಾಯಿಂಟ್ ಶಕ್ತಿನಗರದಲ್ಲಿದೆ. ಥರ್ಮಲ್ ಪಾಯಿಂಟ್ ವಿದ್ಯುತ್ ಶಕ್ತಿಯಿಂದ ರಾಜ್ಯಾದ್ಯಂತ ವಿದ್ಯುತ್ ಪೂರೈಕೆ ಮಾಡುವ ನಗರ ಯಾವುದು ಅಂಥೇಳಿ ನೀವೇನಾದರೂ ಕ್ವಶನ್ ಕೇಳಿದರೆ ಅದು ರಾಯಚೂರಲ್ಲಿರುವಂಥ ಶಕ್ತಿನಗರ. ರಾಯಚೂರಲ್ಲಿರುವಂಥ ಶಕ್ತಿನಗರ ಅಂತಲೂ ಕೂಡ ನಾವು ಹೇಳ್ಬೋದು ನೋಡಿ ಸ್ನೇಹಿತರೆ, ಶಕ್ತಿನಗರ. ಓಕೆನಾ? ಸೊ ನೆಕ್ಸ್ಟು ಇನ್ನೊಂದು ಕ್ವಶನ್ಗೆ ಮೂವ್ ಆನ್ ಆಗೋಣ. ಓಕೆನಾ? ಬಾಹ್ಯಾಕಾಶದಲ್ಲಿ ನಡೆದಾಡಿದ ಪ್ರಥಮ ಮಾನವ ಯಾರು? ಅಂದರೆ ಪುರುಷ. ಇಲ್ಲಿ ಪ್ರಥಮವಾಗಿ ಪುರುಷರು ನಡೆದಾಡಿದವರು ಯಾರು? ಪುರುಷ ವಿಭಾಗದಲ್ಲಿ ನೋಡಿ, ಪುರುಷ ವಿಭಾಗದಲ್ಲಿ ಎಲ್ಲಿ ಅಂದರೆ ಬಾಹ್ಯಾಕಾಶದಲ್ಲಿ ನಡೆದಾಡಿದ ಪ್ರಥಮ ಮಾನವ ಯಾರು ಅಂತ ನಿಮಗೆ ಇಲ್ಲಿ ಕ್ವಶನ್ ಇದೆ. ಇದಕ್ಕೆ ಆನ್ಸರ್ ಯಾವುದು ನೋಡಿ ಸ್ನೇಹಿತರೆ. ಆಪ್ಷನ್ ಎ ಅಲೆಕ್ಸಿ ಲಿಯೋನೋವಾ, ರಾಕೇಶ್ ಶರ್ಮಾರವರ, ಕಲ್ಪನಾ ಚಾವ್ಲಾ ಅವರ ಅಥವಾ ನೀಲ್ ಆರ್ಮ್ಸ್ಟ್ರಾಂಗ್ ಅವರ? ಯಾರು? ಆನ್ಸರ್ ಯಾವುದು ಇದಕ್ಕೆ ಆನ್ಸರ್ ನೋಡಿ. ಆನ್ಸರ್ ಫಸ್ಟ್ ಒನ್ ಆನ್ಸರ್ ನೋಡಿ. ಇದಕ್ಕೆ ಫಸ್ಟ್ ಒನ್ ಯಾವುದು ಅಂದರೆ ಅಲೆಕ್ಸಿ ಲಿಯೋನೋವಾ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ರಾಕೇಶ್ ಶರ್ಮಾ ಬಗ್ಗೆ ನೀವು ನೋಡೋದಾದರೆ ಇವರು ಕೂಡ ಇತ್ತೀಚೆಗೆ ವಿಂಗ್ ಕಮಾಂಡರ್ ಆಗಿ ಭಾರತ ದೇಶದ ಒಬ್ಬ ಮನುಷ್ಯ ಓಕೆನಾ ಬಾಹ್ಯಾಕಾಶದಲ್ಲಿ ಪ್ರವೇಶ ಮಾಡ್ತಾನೆ. ಓಕೆ, ಯಾರು? ರಾಕೇಶ್ ಶರ್ಮಾ ಅನ್ನೋರು. ಇವರು ವಿಂಗ್ ಕಮಾಂಡರ್ ಆಗಿರ್ತಾರೆ. ಇವರು ಬಾಹ್ಯಾಕಾಶದಲ್ಲಿ ಪ್ರವೇಶವನ್ನು ಮಾಡಿರ್ತಾರೆ. ಇದನ್ನು ಕೇಳ್ಬೋದು, ಹೂ ಇಸ್ ಅ ವಿಂಗ್ ಕಮಾಂಡರ್? ಓಕೆ, ಕಮಾಂಡರ್ ಮತ್ತು ಬಾಹ್ಯಾಕಾಶದಲ್ಲಿ ಪ್ರವೇಶ ಪಡೆದವರು ಭಾರತದವರು ಯಾರು ಅಂತ ಹೇಳಿ ಕೇಳಿದರೆ ನೀವು ರಾಕೇಶ್ ಶರ್ಮಾ ಅಂಥೇಳಿ ಆನ್ಸರ್ ಹೇಳಬೇಕಾಗುತ್ತೆ. ನೆಕ್ಸ್ಟು ಕಲ್ಪನಾ ಚಾವ್ಲಾ. ನಿಮಗೆ ಮೊದಲಿಗೆ ಗೊತ್ತು ಇವರು ಕಲ್ಪನಾ ಚಾವ್ಲಾ ಅಂದರೆ ಮೊದಲ ಬಾರಿಗೆ ಬಾಹ್ಯಾಕಾಶ ಪ್ರವೇಶ ಮಾಡಿದಂತಹ ಮಹಿಳೆ. ಓಕೆ, ಮೊದಲ ಬಾರಿಗೆ ಬಾಹ್ಯಾಕಾಶದಲ್ಲಿ ಪ್ರವೇಶ ಮಾಡಿದಂಥ ಮಹಿಳೆ ಯಾರು ಅಂದರೆ ಕಲ್ಪನಾ ಚಾವ್ಲಾ. ನೀಲ್ ಆರ್ಮ್ಸ್ಟ್ರಾಂಗ್ ಇವ್ರು ಯಾರು ಗೊತ್ತು ತಾನೆ? ಓಕೆ,
ಚಂದ್ರನ ಮೇಲೆ ಇವರು ಏನು ಮಾಡ್ತಾರೆ, ಚಂದ್ರನ ಮೇಲೆ ಮೊದಲು ನಡೆದಾಡುವಂಥ ಮಾನವ, ಚಂದ್ರನ ಮೇಲೆ ಮೇಲೆ ಮೊದಲು ನಡೆದಾಡಿದ ಮಾನವ. ಓಕೆನಾ, ಯಾರು ಅಂತಂದರೆ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನುವಂಥವ್ರು. ಓಕೆನಾ, ನೆಕ್ಸ್ಟು ಡೈರೆಕ್ಟಾಗಿ ಬೇರೆ ಕ್ವಶನ್ಸ್ಗೆ ಹೋಗೋಣ. ಓಕೆ, ಗೋವಿಂದ ನಿಹಾಲನಿ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರಪ್ಪ ಇವರು? ಕಲೆನ, ನಾಟ್ಯನ, ಅಥವಾ ನೃತ್ಯನ, ಅಥವಾ ಚಲನಚಿತ್ರ? ಯಾವುದರಲ್ಲಿ ಇವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಯಾರು? ಗೋವಿಂದ್ ನಿಹಾಲಾನಿ ಅನ್ನೋರು. ಓಕೆ, ಯಾರು ಇದರ ಆನ್ಸರ್? ಯಾರು ಅಂತ ಹೇಳಿದರೆ ಇವರು ಅಂದರೆ ಗೋವಿಂದ್ ನಿಹಾಲಾನಿ ಅನ್ನೋನು ಏನು ಯಾವ ಕ್ಷೇತ್ರದಲ್ಲಿ ಅಂದರೆ ಚಲನಚಿತ್ರ ಕ್ಷೇತ್ರದಲ್ಲಿ ಇವರು ಪ್ರಸಿದ್ಧ ಆಗಿದ್ದಾರೆ. ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ, ಫಿಲಮ್ ಒಂದು ಫೀಲ್ಡಲ್ಲಿ ಇವರು ಫೇಮಸ್ ಆಗಿದ್ದಾರೆ. ಯಾರು ಅಂದರೆ ಗೋವಿಂದ್ ನಿಹಾಲಾನಿ ಅನ್ನೋಂಥವ್ರು. ಓಕೆ, ಸೊ ನಾಟ್ಯ ಅಂತಂದರೆ ನಾವು ಮೊದಲಿಗೆ ನಮ್ಮ ಒಂದು ಮೈಂಡಿಗೆ ಬರೋದು ಯಾರು ಅಂತಂದರೆ, ಓಕೆ, ರುಕ್ಮಿಣಿ ದೇವಿ ಅನ್ನೋರು. ರುಕ್ಮಿಣಿ ದೇವಿ ಯಾವುದಕ್ಕೆ ಫೇಮಸ್ ಆಗಿದ್ದರು ಅಂದರೆ ಭರತನಾಟ್ಯಕ್ಕೆ ಅವರು ಫೇಮಸ್ ಆಗಿರ್ತಾರೆ. ಭರತನಾಟ್ಯಕ್ಕೆ ಫೇಮಸ್ ಆದವರು ಯಾರು ಅಂದರೆ ರುಕ್ಮಿಣಿ ದೇವಿಯವರು. ಓಕೆನಾ ಸ್ನೇಹಿತರೆ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಜರ್ಮನಿ ಮತ್ತು ಪೋಲೆಂಡ್ ಮಧ್ಯದ, ಓಕೆ, ಪೋಲ್ಯಾಂಡ್, ಓಕೆ, ಆ ಒಂದು ಮಧ್ಯದ ರೇಖೆ ಏನಂತ ಹೆಸರು? ಓಕೆ, ಜರ್ಮನಿ ಮತ್ತು ಪೋಲೆಂಡ್ ಮಧ್ಯದ ಗಡಿಯ ರೇಖೆಯ ಹೆಸರು ಏನು ಅಂತ ಕೇಳ್ತಾರೆ. ಓಕೆನಾ, ಆಪ್ಷನ್ಸ್ ನೋಡಿ ಇಲ್ಲಿ: ರಾಡ್ಕ್ಲಿಫ್ ಲೈನ್, ಡುರಾಂಡ್ ಲೈನ್, ಮ್ಯಾಕ್ ಮೊಹನ್ ಲೈನ್ ಆ್ಯಂಡ್ ದ ಆರ್ಡರ್ ನೈಸಿ ಲೈನ್. ಯಾವುದು ಆನ್ಸರ್ ಇದಕ್ಕೆ? ಓಕೆ, ಯಾವುದು ಆನ್ಸರ್ ಅಂದರೆ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ, ದ ಆರ್ಡರ್ ನೈಸಿ ಲ್ಯಾಂಡ್ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಹಾಗೆ ಈ ಆಪ್ಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಯಿತು ಅಂತಂದರೆ, ಈ ರಾಡ್ಕ್ಲಿಫ್ ಲೈನ್ ಇದು ಯಾವುದಕ್ಕೆ ಫೇಮಸ್ ಅಪ್ಪ? ರಾಡ್ಕ್ಲಿಫ್ ಲೈನ್ ಅನ್ನೋಂಥದ್ದು ಇದು ಇಂಡೋ ಪಾಕಿಸ್ತಾನ ಮಧ್ಯದ ಗಡಿ ರೇಖೆ. ಯಾವುದು ಅಂದರೆ ಇಂಡೋ ಪಾಕಿಸ್ತಾನದ ಮಧ್ಯದ ಗಡಿ ರೇಖೆಗೆ ಇದು ಫೇಮಸ್ ಆಗಿರುತ್ತೆ. ಯಾವುದು ಅಂದರೆ ರಾಡ್ಕ್ಲಿಫ್ ಲೈನ್ ಅನ್ನೋಂಥದ್ದು. ಡುರಾಂಡ್ ಲೈನ್ ನೋಡಿ, ಇದು ಡುರಾಂಡ್ ಲೈನ್ ಅಂದರೆ ಇದು ಕೂಡ ನೋಡಿ ಇಂಡೋ ಮತ್ತು ಅಫ್ಘಾನಿಸ್ತಾನ್ ಇದರ ಮಧ್ಯದ ರೇಖೆ ಯಾವುದು ಅಂದರೆ ಡುರಾಂಡ್ ಲೈನ್ ಅಂತ ಹೇಳಿ. ಹಾಗಾದರೆ ಇದು ನೋಡಿ ಮೆಕೋ ಮೊಹನ್ ಲೈನ್, ಇದು ಯಾವುದಕ್ಕೆ ಫೇಮಸ್ ಪಾ ಅಂತಂದರೆ ಇದು ಇಂಡಿಯಾ ಮತ್ತು ಚೀನಾವನ್ನು ಪ್ರತ್ಯೇಕಿಸುವಂಥದ ಮಧ್ಯದ ಲೈನ್ ನೋಡಿ. ಇಂಡಿಯಾ ಚೀನಾವನ್ನು ಪ್ರತ್ಯೇಕಿಸುವಂಥ ಮಧ್ಯದ ಲೈನ್ ಇದು. ಓಕೆನಾ? ಇಷ್ಟಾಯಿತು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಸಾಂಗ್ ಆಫ್ ದಿ ನಾರ್ತ್ ಇದು ಯಾವ ದೇಶದ ರಾಷ್ಟ್ರಗೀತೆ? ಓಕೆ, ಸಾಂಗ್ ಆಫ್ ದಿ ನಾರ್ತ್ ಅನ್ನೋಂಥದ್ದು ಯಾವ ದೇಶದ ನ್ಯಾಷನಲ್ ಆಂಥಮ್ ಅಂತೇಳಿ ಕರಿತಾ ಇದ್ದಾರೆ. ಯಾವ ದೇಶದ ನ್ಯಾಷನಲ್ ಆಂಥಮ್ ಇದು? ಅಮೇರಿಕನ ಅಥವಾ ಜಪಾನ್ನ, ಸ್ವೀಡನ್ನ, ಇಲ್ಲ ಅಂದರೆ ನಿಮಗೆ ಆಸ್ಟ್ರೇಲಿಯಾ. ಯಾವ? ಆಸ್ಟ್ರೇಲಿಯಾ. ಓಕೆ, ಇದರಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದರೆ ಆನ್ಸರ್ ನೋಡಿ ಸ್ವೀಡನ್ ಇದರ ಆನ್ಸರ್ ಆಗಿರುತ್ತೆ. ಓಕೆ, ಸಾಂಗ್ ಇದರ ಆನ್ಸರ್ ಯಾವುದು ಅಂತಂದರೆ ಸ್ವೀಡನ್ ಇದರ ಆನ್ಸರ್ ಆಗಿರುತ್ತೆ. ಓಕೆ, ಇಲ್ಲಿ ಫಸ್ಟು ಅಮೇರಿಕಾ. ಅಮೇರಿಕದ ಒಂದು ನ್ಯಾಷನಲ್ ಆಂಥಮ್ ಯಾವುದು ಅಂತ ಹೇಳಿದರೆ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದರೆ ನೋಡಿ, ದ ಸ್ಟಾರ್ ಸ್ಪ್ಯಾಂಗಲ್ಡ್ ಬ್ಯಾನರ್ ಅನ್ನುವಂಥದ್ದು ಈ ಒಂದು ಅಮೇರಿಕದ ನ್ಯಾಷನಲ್ ಆಂಥಮ್ ನೋಡಿ ಸ್ನೇಹಿತರೆ.
ಹಾಗಾದರೆ ಜಪಾನ್ದು ಯಾವುದು? ಜಪಾನ್ದು ಯಾವುದು ಅಂದರೆ ಜಪಾನಿ ಭಾಷೆಯಲ್ಲಿ ಇದನ್ನು ನಾವು ಕಿಮಿ ಗೋಯೋ, ಕಿಮಿ ಗೋಯೋ ಅಂತೇಳಿ ಕರಿತೇವೆ. ಇಫ್ ಇಂಗ್ಲೀಷಲ್ಲಿ ಕೇಳ್ತು ಅಂದರೆ ಈಸ್ ಇಂಪೀರಿಯಲ್ ಈಸ್ ಇಂಪೀರಿಯಲ್ ಮೆಜೆಸ್ಟಿ, ಓಕೆ, ಮೆಜೆಸ್ಟಿ ರೈನ್ ಅಂತೇಳಿ ನೋಡಿ, ಮೆಜೆಸ್ಟಿ ರೈನ್ ಅನ್ನೋಂಥದ್ದು ಇದರ ಜಪಾನ್ದ ಒಂದು ಏನಾಗಿರುತ್ತೆ ಅಂದರೆ ಇದು ನ್ಯಾಷನಲ್ ಆಂಥಮ್ ಆಗಿರುತ್ತೆ. ಹಾಗಾದರೆ ಆಸ್ಟ್ರೇಲಿಯಾದ ಯಾವುದು ಅಂತ ಕೇಳಿದರೆ ಆಸ್ಟ್ರೇಲಿಯಾದ ನೋಡಿ ಅಡ್ವಾನ್ಸ್ ಆಸ್ಟ್ರೇಲಿಯಾ ಫೇರ್ ಅಂತೇಳಿ ಇದರ ನ್ಯಾಷನಲ್ ಆಂಥಮ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ಗೆ ಮೂವ್ ಆನ್ ಆಗೋಣ. ಓಕೆ, ಡಾನ್ ಪತ್ರಿಕೆ ಯಾವ ನಗರದಿಂದ ಪ್ರಕಟಗೊಳ್ಳುತ್ತದೆ? ಓಕೆ, ಯಾವ ನಗರದಿಂದ ಪ್ರಕಟಗೊಳ್ಳುತ್ತದೆ? ಆಪ್ಷನ್ಸ್ ನೋಡಿ, ಇಸ್ತಾಂಬುಲ, ಕರಾಚಿನ, ದೆಹಲಿನ ಅಥವಾ ಚೆನ್ನೈಯ? ಯಾವುದು ಇದರ ಆನ್ಸರ್? ಯಾವುದು ನೋಡಿ? ಓಕೆ, ಇದರ ಆನ್ಸರ್ ಬಂದು ನೋಡಿ ಕರಾಚಿ ಅನ್ನುವಂಥದ್ದು ಇದರ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ಸ್ಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಇಸ್ತಾಂಬುಲ್ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಇಟ್ಸ್ ಕ್ಯಾಪಿಟಲ್ ಆಫ್ ಟರ್ಕಿಯ ಒಂದು ಕ್ಯಾಪಿಟಲ್ ನೋಡಿ. ಇದು ಯಾವುದು? ಟರ್ಕಿಯ ಒಂದು ಕ್ಯಾಪಿಟಲ್ ಯಾವುದು ಅಂದರೆ ಇಸ್ತಾಂಬುಲ್. ಓಕೆ, ನೆಕ್ಸ್ಟು ದೆಹಲಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ. ಓಕೆ, ಅದನ್ನು JNU ಅಂತೇಳಿ ಕರಿತೇವೆ ನಾವು, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ. ಓಕೆ, ಇದು ದೇಶದ ಎರಡನೇ ಅತ್ಯುತ್ತಮ ಯೂನಿವರ್ಸಿಟಿ ಅಂತೇಳಿ. ಫಸ್ಟ್ ಯಾವುದಿದೆ ಅಂದರೆ ಫಸ್ಟು ಓಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇದೆ ನೋಡಿ ಸ್ನೇಹಿತರೆ. ಫಸ್ಟು ಭಾರತದ ಉತ್ತಮವಾಗಿರುವಂಥ ಯೂನಿವರ್ಸಿಟಿ ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಬ್ಯಾಂಗ್ಳೂರ್ ಇದೆ. ನೆಕ್ಸ್ಟು ನಿಮ್ಮ ದೆಹಲಿ ಯೂನಿವರ್ಸಿಟಿ ನೆಕ್ಸ್ಟ್ ಇದೆ. ಓಕೆ, ಡೆಲ್ಲಿ ಯೂನಿವರ್ಸಿಟಿ ನೆಕ್ಸ್ಟ್ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಅಂದರೆ ಸೆಕೆಂಡ್ ಪ್ಲೇಸಲ್ಲಿದೆ. ಓಕೆನಾ? ಓಕೆ, ಚೆನ್ನೈ ಬಗ್ಗೆ ನಾವು ಮಾತಾಡೋದಾದರೆ ಈ ರೀಸೆಂಟಾಗಿ ಚೆನ್ನೈಯಲ್ಲಿ ಆದ್ಯರ್ ರಿವರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಇವರು ಅಂಡರ್ ಗ್ರೌಂಡ್ ಟನಲನ್ನು ಕಟ್ತಾರೆ ನೋಡಿ ಸ್ನೇಹಿತರೆ. ಅಂಡರ್ ಗ್ರೌಂಡ್ ಟನಲನ್ನು ಚೆನ್ನೈಯಲ್ಲಿ ಕಟ್ಟಿದ್ದಾರೆ. ಓಕೆ, ಇದು ಕರೆಂಟ್ ಅಫೇರ್ಗೆ ಬರುತ್ತೆ ಕ್ವಶನ್ನು, ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ಗೆ ನಾವು ಮೂವ್ ಆಗೋಣ. ಸ್ನೇಹಿತರೆ, ಕಾಮನ್ವೆಲ್ತಿನ ಕೇಂದ್ರ ಕಚೇರಿ ಎಲ್ಲಿದೆ? ಓಕೆ, ನ್ಯೂಯಾರ್ಕಲ್ಲಿದೆಯಾ, ಲಂಡನ್ನಲ್ಲಿದೆಯಾ, ಮ್ಯಾಕ್ಸಿಕೋದಲ್ಲಿದೆಯಾ, ಪ್ಯಾರಿಸಲ್ಲಿದೆಯಾ? ಎಲ್ಲಿದೆ ಇದು? ಓಕೆ, ಹೇಳಿ ನೋಡೋಣ ಆನ್ಸರ್. ಓಕೆ, ಇದರ ಆನ್ಸರ್ ಬಂದು ಲಂಡನ್ನಲ್ಲಿದೆ ನೋಡಿ ಸ್ನೇಹಿತರೆ, ಲಂಡನ್ನಲ್ಲಿದೆ. ಯಾವುದು? ಕಾಮನ್ವೆಲ್ತಿನ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ. ಸೊ ಆಪ್ಷನ್ಸ್ಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಯಿತು ಅಂದರೆ ಇಲ್ಲಿ ನೋಡಿ, ಈ ನ್ಯೂಯಾರ್ಕಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಇದೊಂದು UNO ಇದೆ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ, UNO ಮತ್ತು ಯುನೆಸೆಫ್ ಇದೆ, ಯುನೆಸೆಫ್ ಅಂತೇಳಿ. ಓಕೆ, ಯುನೆಸೆಫ್ನ ಫುಲ್ ಫಾರ್ಮನ್ನು ಕೇಳಿದ್ರು ಇತ್ತೀಚಿನ ಎಕ್ಸಾಮ್ಗಳಲ್ಲಿ. ಓಕೆ, ಅಂದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತೇಳಿ, ಇದು ಎಮರ್ಜೆನ್ಸಿ ಫಂಡ್ ಅಂತೇಳಿ ಇದ್ರ ಲಾಂಗ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟು ನೋಡಿ, ಇಲ್ಲೊಂದು ಸಂಘಟನೆ ಇದೆ, ಯಾವುದು ಅಂತ ಹೇಳಿದರೆ ನಾಫ್ಟಾ. ಮೆಕ್ಸಿಕೋದಲ್ಲಿ ನಾಫ್ಟಾ ಇದೆ ನೋಡಿ ಸ್ನೇಹಿತರೆ. ನಾಫ್ಟಾ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದರೆ, ಇದು ನೆಟ್ಟಲ್ಲಿ ಕೇಳಿರುವಂಥ ಕ್ವಶನ್ ಇದು. ನಾಫ್ಟಾ ಎಲ್ಲಿದೆ ಅಂದರೆ ಮೆಕ್ಸಿಕೋದಲ್ಲಿದೆ. ನೆಕ್ಸ್ಟ್ ನೋಡಿ, ಪ್ಯಾರಿಸ್, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತಲೂ ಕರಿತೇವೆ. ಹಾಗೆ ಸಿಟಿ ಆಫ್ ಲವ್
ಆ್ಯಂಡ್ ಸಿಟಿ ಆಫ್ ಲೈಟ್ ಅಂತ ಯಾವ ಒಂದು ನಗರಕ್ಕೆ ಕರಿತೀವಿ ಅಂತೇಳಿ ಕೇಳಿದರೆ ಅದು ಪ್ಯಾರಿಸ್ ನೋಡಿ ಸ್ನೇಹಿತರೆ. ಪ್ಯಾರಿಸ್ಗೆ ನಾವು ಸಿಟಿ ಆಫ್ ಲವ್ ಆ್ಯಂಡ್ ಸಿಟಿ ಆಫ್ ಲೈಟ್ ಅಂತೇಳಿನೂ ಕೂಡ ನಾವು ಕರಿತೇವೆ. ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆನ್ ಆಗೋಣ. ನೆಕ್ಸ್ಟ್ ನೋಡಿ, ಒಪೆಕ್ ದ ಕೇಂದ್ರ ಕಚೇರಿಯಲ್ಲಿದೆ. ಇದು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ನೋಡಿ. ಓಕೆ, ಒಪೆಕ್ ಇತ್ತೀಚೆಗೆ ಕೇಳಿದಂಥ ಪ್ರಶ್ನೆಗಳು ಈ ಒಂದು ಒಪೆಕ್ಕಿಂದ ಬಂದಿದ್ದಾವೆ. ಮೊದಲನೇದಾಗಿ ನಾವು ಒಪೆಕ್ ಅಂದರೆ ಏನು, ಇದ್ರ ಫುಲ್ ಫಾರ್ಮ್ ಏನಂತ ನೋಡೋಣ. ಓಕೆನಾ. ಫುಲ್ ಫಾರ್ಮ್ ಅಂದರೆ ಏನು ನೋಡಿ. ಈ ಫುಲ್ ಫಾರ್ಮ್ ಏನಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತೇಳಿದ್ರೆ ಫುಲ್ ಫಾರ್ಮ್ ನೋಡಿ. ಓಕೆನಾ, ನೋಟ್ ಮಾಡ್ಕೊಳ್ಳಿ. ಓಕೆ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತೇಳಿ ಒಪೆಕ್ನ ಲಾಂಗ್ ಫಾರ್ಮ್ ಆಗಿದೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ವಿಯೆನ್ಸಲ್ಲಿದೆಯಾ, ಪ್ಯಾರಿಸಲ್ಲಿದೆಯಾ, ದೆಹಲಿಯಲ್ಲಿದೆಯಾ, ಜಪಾನಲ್ಲಿದೆಯಾ? ಎಲ್ಲಿದೆ ಇದ್ರ ಕೇಂದ್ರ ಕಚೇರಿ? ಎಲ್ಲಿದೆ ಅಂತಂದರೆ ವಿಯೆನ್ಸಲ್ಲಿದೆ ನೋಡಿ ಸ್ನೇಹಿತರೆ, ವಿಯೆನ್ಸಲ್ಲಿದೆ. ಓಕೆ, ಇಷ್ಟೊಂದು ಇನ್ಫಾರ್ಮೇಷನ್ನ ನಾವು ಈ ಒಂದು ಕ್ವಶನಿಂದ ತಿಳ್ಕೊಳ್ಬೋದು. ಆಲ್ರೆಡಿ ನಾವು ಪ್ಯಾರಿಸ್ ಮತ್ತು ದೆಹಲಿ, ಜಪಾನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೂ ಕೂಡ ತರಗತಿಯನ್ನು ಕೇಳಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನೆಕ್ಸ್ಟ್ ತರಗತಿಯಲ್ಲಿ ಇನ್ನೂ ಅನೇಕ ಕ್ವಶನ್ಸ್ಗಳನ್ನು ತಗೊಂಡು ಬರ್ತೀನಿ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು.